ಆಲ್ರೆಡಿ ಆನ್ ದ ವೇ. ರೆಡಿ ಆಗುವಾಗ ಎಷ್ಟು ಪಟ ಫಾಸ್ಟಾಗಿ ರೆಡಿ ಆಗಿದ್ದೀನಿ ಅಂತಂದರೆ, ಆ್ಯಂಡ್ ಇನ್ಫ್ಯಾಕ್ಟ್ ಇಫ್ ಯು ಕ್ಯಾನ್ ಸಿ ಪ್ರಾಪರ್ಲಿ ನಿದ್ದೆ ಕೂಡ ಸರಿಗಾಗಿಲ್ಲ, ರೆಸ್ಟ್ ಸಿಕ್ಕಿಲ್ಲ. ಬಿಕಾಸ್ ಮಲಗಿರೋದೆ ನಾನು ಐ ಗೆಸ್ 4 hours. ಇವಾಗ ನಾವು ನಮ್ಮ UK ಹುಲಿ ಉಲ್ಲಾಸ್ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಐ ಹೋಪ್ ಸೊ ಪಟ್ಟ ಅಂತ ಬರ್ತಾರೆ ಅಂತ. ವಿ ಗೋಯಿಂಗ್ ಫಾರ್ ಅ ಶೂಟ್ ಇರೋದು ಎಲ್ಲಿ ಗೊತ್ತಾ? ಇಟ್ಸ್ ಅ ಸ್ಪೆಷಲ್ ಶೂಟ್ ಅಫ್ಕೋರ್ಸ್. ಅಂದರೆ ಭರ್ಜರಿ ಬ್ಯಾಚುಲರ್ಗೆ ಸಂಬಂಧಪಟ್ಟಿದ್ದೆ ಇದು. ನಿಮಗೆ ಗೊತ್ತು, ನಮ್ಮ ಸ್ಪಾನ್ಸರರ್ಸ್ ಅರವಿಂದ್ ಪ್ರಾಪರ್ಟೀಸ್ ಅವರಿಂದಾರೆ. ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ವಿ ನಾವಿವತ್ತು. ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಈ ಥರ ಒಂದು ಲೊಕೇಶನ್ ಎಲ್ಲ ಹೋಗಿ ನೋಡೋದಕ್ಕೆ. ಇವತ್ತು ನಮ್ಮ ಜೊತೆ ನಮ್ಮ ಡ್ರೈವರ್ ಅವರಿದ್ದಾರೆ ಇಲ್ಲಿ, ಮಿಸ್ಟರ್ ಗುರು ಅಂತ. ಹಾಯ್ ಹೇಳಿ. ನಮ್ಮನ್ನ ಸೇಫ್ ಆಗಿ ಇನೋವಾದಲ್ಲಿ ಫುಲ್ಲು ರಾಯಲ್ ಆಗಿ ಕರ್ಕೊಂಡು ಬರ್ತಾರೆ. Waiting for UK Huli. Where is UK Huli? Who joined us? Ullas. ನಿದ್ದೆ ಆಯ್ತಾ? ಯಾರಿಗೂ ನಿದ್ದೆ ಆಗಿಲ್ಲ. ಜಾಯಿನ್ ಆಗಿದ್ರೆ ನಮ್ಮೆಲ್ಲರ ನೆಚ್ಚಿನ ಪ್ರವೀಣ. ಹಾಯ್. ಫಿನಾಲೆಗೆ ನಂಗೆ ಗೊತ್ತಿತ್ತು ನಾನು ಮಾಡಿದ್ರೆ ಅದಾಗೋದಿಲ್ಲ. ಆ್ಯಂಡ್ ಅಲ್ಲಿ ಬೇರೆ ಫಿನಾಲೆಗೆ ಮುಂಚೆ ಪೋಸ್ಟ್ ಮಾಡ್ತಾರದು ಇದನ್ನ. ಆಫ್ಕೋರ್ಸ್ ನಾನು ಹೇಳಲ್ಲ, ಸುಮ್ಮನೆ ಓಕೆ. ಅಟ್ಲೀಸ್ಟ್ ಅದನ್ನ ಕಾಮೆಂಟ್, ಒಂದು ನಿಮಿಷ ತಡಿ, ಕೇಳಿಸ್ತಿರುತ್ತೆ ಇಲ್ವಾ? ಅದನ್ನ ಅಟ್ಲೀಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾರಿರ್ಬೋದಂತ ನಿಮಗೆ ಅನ್ಸುತ್ತೆ ಅಂತ. ನೀವು ಅಂತೇನಾರು ಅಂತ ಇರುತ್ತೆ ಪ್ರವೀಣ್ದೇ ಹಾಕ್ಬೇಕು ಅಂತ. ಹೌದು, ಹಾಕಿದ್ರೆ ಬೇರೆಯವ್ರು ಏನ್ ಬೇಜಾರು ಮಾಡ್ಬೋದು. ಸೊ ನಂದು ಹಾಕ್ಬೇಕಂತಿಲ್ಲ, ಬುಜ್ಜಿದು ಹಾಕ್ಬೋದು. ಅಂಡ್ ಉಲ್ಲಾಸ್ ಆಲ್ಸೋ. ನಾನು ಅಂತ ಹೇಳ್ಬಿಡಿ, ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಎಷ್ಟು ಜನ ಕರೆಕ್ಟ್ ಆಗಿರ್ತೀರಾ. ನಾನು ಪ್ರಿಡಿಕ್ಷನ್ ಮಾಡ್ಲಾ ಯಾರಿರತ್ತ. ನಮ್ಮನ್ನ ಜಾಯಿನ್ ಆಗಿದ್ದಾರೆ ನಮ್ಮ ಜೆನ್ಸಿ ಟೀಚರ್ ಕ್ವೀನ್ ಸೋಕೋ. ಹಾಯ್. 4 ಜನ ನಿದ್ದೆ ಇಲ್ಲ. ಯಾವ ರೀತಿ ನಾವು ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸುಕ್ಕು. ಎಲ್ರಿಗೂ ಫುಲ್ ಸೈಕ್ ಆಗ್ಬಿಡಿದೆಲ್ಲ. ಏನೇನೋ ಮಾತಾಡ್ತಿದೀವಿ ಅನ್ನೋದು ಗೊತ್ತಾಗ್ತಿದೆ. ಏನು ಶೂಟ್ ಮಾಡಿದ್ವಿ ಅನ್ನೋದು ಫಿನಾಲೆ ಎಪಿಸೋಡ್ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡೋದನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಲ್ಲಿದ್ವಿ ಅಂತ ಗೆಸ್ ಮಾಡಿ. ಯಾರ್ ರೈಟ್, ನಾವು ಮೈಸೂರಲ್ಲಿದ್ವಿ. ಮಧ್ಯರಾತ್ರಿ ಹಾಗೆ ರೀಚ್ ಆಗಿದ್ದು ನಾವು. ತಿಂಡಿ ತಿನ್ನೋಕ್ಕೆ ಬಂದಿದ್ದು. ಇವಾಗ ಫುಲ್ ಹೊಟ್ಟೆ ಹಸಿತ್ತು. ಆ್ಯಂಡ್ ಏನು ಮಳೆ ಗೊತ್ತಾ, ಮೈಸೂರಲ್ಲಿ ಮನೆಯಿಂದ ಹೊರಟ ತಕ್ಷಣ ಮಳೆ ಬರೋಕ್ಕೆ ಶುರು ಆಯಿತು. ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಸೊ ಬೇಗ ತಿಂಡಿ ತಿಂದ್ಕೊಂಡು ಪಕ್ಕದಲ್ಲೇ ನಮಗೆ ಲೈಟಾಗಿ ಏನಾದ್ರು ಕುಡಿಬೇಕು ಅನ್ನಿಸ್ತು ಅಂತ ಪಕ್ಕದ ಅಂಗಡಿ ಹತ್ರ ಹೋಗಿದ್ವಿ. ಅದು ಫುಲ್ಲು ಏನಂತಾರೆ ಡೆಸರ್ಟ್ ಥರ ಪ್ಲೇಸ್ ಇತ್ತು. ಸೊ ಅದಾದಮೇಲೆ ಅಲ್ಲೇನಾದ್ರು ಕುಡಿದು ಮತ್ತೆ ಮನೆಗೆ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು. ದ್ಯಾಟ್ ವಾಸ್ ದ ಮೇನ್ ಅಜೆಂಡಾ. ಮೈಸೂರು. ನಮಸ್ಕಾರ ಮೈಸೂರು. ಆಫ್ಟರ್ 3 months 4 months ಅನ್ಸುತ್ತೆ, ಅಲ್ಲ 4 months ಅನ್ಸುತ್ತೆ, 3 months. ಓಕೆ, 3 months ಆದಮೇಲೆ ಮೈಸೂರಿಗೆ ಬರ್ತಾ ಇರೋದು. ಎಷ್ಟೋ ಟೈಮ್ ಆದಮೇಲೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ನನಗೆ. ಬಟ್ ಲಾಸ್ಟ್ ಟೈಮ್ ಬಂದಾಗೂ ಇಟ್ ವಾಸ್ ವೆರಿ ಕ್ವಿಕ್. ಹಿಂಗೆ ಬಂದು ಹೀಗೆ ಹೊರಟೋಗಿದ್ದಿದ್ದು ಆ ಥರ. ಬಟ್ ಏನು ಮೈಸೂರು ಈ ಥರ ಮಳೆ ಸುರಿಸ್ತಾ ಇದೆ, ಏನಂತ ಮಾಡೋದು ಬಂದಾಗ. ಒಳ್ಳೆ ನಿಲ್ತಾನೆ ಇಲ್ಲ ಮಳೆಯಲ್ಲಿ, ಸಿಟ್ಟು ಬರುತ್ತೆ ನನಗೆ. ಬಟ್ ದಟ್ಸ್ ಓಕೆ. ನಿಮಗೆ ಮೈಸೂರಿಗೆ ಇಷ್ಟಪಡದೇ ಇರೋದಕ್ಕಾಗುತ್ತಾ? ಬ್ಯಾಟಿಂಗ್ ಆಗಿದೆ, ಇವಾಗ ಡ್ರಿಂಕಿಂಗ್ ಆಗಬೇಕು. ಸೊ ಇಲ್ಲೇ ಸಡನ್ನಾಗಿ ಎಲ್ಲರೂ ಗ್ಲಾಸ್ ಹೌಸ್ ಅಂತ ಜಾಗ ನೋಡಿದ್ವಿ. ಈ ವೆದರ್ಗೆ ಕೋರ್ಸ್ ವಿ ಆರ್ ಡ್ರಿಂಕಿಂಗ್ ಸಮ್ ಹಾಟ್ ಚಾಕ್ಲೇಟ್ಸ್. ಆ್ಯಂಡ್ ಆಲ್ಸೋ ಗೈಸ್, ನಾನಿವತ್ತು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ನಿಮ್ಮ ಜೊತೆ. ಏನು ಗೊತ್ತಾ, June 23rd ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ದಟ್ ನಾನು ಫಿನಾಲೆ ಶೂಟ್, ಭರ್ಜರಿ ಬ್ಯಾಚುಲರ್ ಫಿನಾಲೆ ಆಗೋವರೆಗೂ ಜಂಕ್ ಫುಡ್ ತಿನ್ನಲ್ಲ ಅಂತ. ನಾನು ಅನನ್ಯ ದಿ ಗ್ರೇಟ್ ಫ್ರೆಂಚ್ ಫ್ರೈಸ್ ತಿಂದಿಲ್ಲ 28 days ಆಗಿದೆ ಆ್ಯಕ್ಚುಲಿ ಇವತ್ತಿಗೆ.
ಇನ್ನೂ ತಿಂದಿಲ್ಲ ನಾನು. ಫಿನಾಲೆ ಶೂಟ್ ಮುಗಿದಿದೆ, ಬಟ್ ನಾನು ಇನ್ನೂ ತಿಂದಿಲ್ಲ. ಜಂಕ್ ಇನ್ ದ ಸೆನ್ಸ್ ನಾನು ಬರ್ಗರ್, ಪಿಜ್ಜಾ, ಫ್ರೈಸ್, ಟ್ಯಾಕೋ, ಕ್ಯಾಲಿಫೋರ್ನಿಯಾ ಬರೀಟೋ, ಏನಂತ ಹೇಳಿದ್ದೆ, ಹಾಟ್ ಚಾಕ್ಲೇಟ್ ಅಂದಿದ್ದೆ. ಹಾಟ್ ಚಾಕ್ಲೇಟ್ ಪಂಚ್ ಕೊಟ್ಬಿಟ್ಟಿದ್ದಾರೆ. ಒಂದ್ಸರಿ ಅದೇ ನೋಡ್ತಾ ಇದ್ದೆ ಕಡೆ, ಎಲ್ಲಿದೆ ಇಲ್ಲಿ ಹಾಟ್ ಚಾಕ್ಲೇಟ್ ಹೇಳ್ತಾ ಇರೋದು? ಅಲ್ಲ, ಆದ್ರೂ ಮಾಡ್ಕೊಡ್ತಾರೆ. ನೀವೇ, ಬಟ್ ಅದು ಹಾಟ್ ಇದೆ, ಚಾಕ್ಲೇಟ್ ಹಾಟ್ ಇದೆ. ಸೊ ಐಸ್ ಕ್ರೀಮ್ ತಿಂದಿದ್ದೆ ನಾನು. ಐಸ್ ಕ್ರೀಮ್ ಬಿಟ್ಕೊಟ್ಟಿರಲಿಲ್ಲ. ಜಂಕಲ್ಲಿ ಐಸ್ ಕ್ರೀಮ್ ಮತ್ತೆ ಕೋಲ್ಡ್ ಕಾಫಿ ವಾಸ್ ನಾಟ್ ಇಂಪಾರ್ಟೆಂಟ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅರ್ಜೆಂಟಾಗಿ ನಮಗೆ ಬಟ್ಟೆ ಬೇಕಿತ್ತು, ಅಂದರೆ ಇತ್ತು, ಬಟ್ ಅದೊಂದು ಪರ್ಪಸ್ಗೆ ಅಂತ ನಾವು ಹೊಸ ಬಟ್ಟೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಅರ್ಜೆಂಟಾಗಿ ನಮಗೆ ಸುತ್ತಮುತ್ತ ಎಲ್ಲಿ ಏನು ಶಾಪಿಂಗ್ ಮಾಡೋಣ ಅಂದ ತಕ್ಷಣ ನಮಗೆ ಕಣ್ಣಿಗೆ ಬಿದ್ದಿದ್ದೆ. ಹಾಗಾದ್ರೆ ಇದು ಎಲ್ಲರೂ ರೆಸ್ಕ್ಯೂ ಅನ್ಸುತ್ತೆ. ಸೊ ಅರ್ಜೆಂಟಾಗಿ ಬೇಕಿರೋದ್ರಿಂದ ನಾವಿಲ್ಲಿ ಸ್ಟುಡಿಯೋಗೆ ಬಂದಿದ್ವಿ ಮೈಸೂರಲ್ಲಿ. ತಗೊಂಡ್ವಿ ಒಂದು ಕುರ್ತಾ ಇದೆಲ್ಲ. ಇವಾಗ ಬೇಗ ಹೋಗಿ ರೆಡಿಯಾಗಿ ಹೊರಡಬೇಕು. ಇದು ನೋಡಿ ನನಗೂ ಅಲ್ಲಿ ಹೋಗಿ ಕೂತ್ಕೊಂಡು ಪಾಠ ಕೇಳಿಸ್ಕೋಬೇಕು ಅನ್ನಿಸ್ತಿತ್ತು. ಎನಿವೇ ಇದು ಯಾವ ಜಾಗ ಅಂತ ಗೆಸ್ ಮಾಡಿ ಮೈಸೂರು ಜನರೇ. ಯಾರು ಗೊತ್ತಿದೆ, ಯಾರು ಬೇಕಾದ್ರೂ ಗೆಸ್ ಮಾಡ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಬೇಗ ಪಟಪಟ ಅಂತ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ಒಂದು ಒಳ್ಳೆ ದರ್ಶನ ಆಯಿತು, ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ. ಅದು ಫಸ್ಟ್ ಟೈಮಲ್ಲಿ ವಿಸಿಟ್ ಮಾಡಿದ್ದು. ಹರ್ಷಿ ನಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದ. ಮೈಸೂರು ವೆದರು ಆಮೇಲೆ ಸ್ವಲ್ಪ ಸಖತ್ತಾಗಿತ್ತು. ಬೆಳಗ್ಗೆ ಎಲ್ಲ ಮಳೆ ಸುರಿತಿತ್ತು, ಆಮೇಲೆ ಮಳೆನೇ ಇರಲಿಲ್ಲ. ಎನಿವೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಮ್ಮ ಫ್ರೆಂಡ್ ಮನೆಗೆಲ್ಲ ಹೋಗಿದ್ವಿ. ಫುಲ್ ಡೇ ಅಲ್ಲೇ ಸ್ಪೆಂಡ್ ಆಗೋಯಿತು. ಇದು ನೆಕ್ಸ್ಟ್ ಮಾರ್ನಿಂಗ್ ತಿಂಡಿ ತಿನ್ನೋಕ್ಕೆ ಬಂದಿದ್ದು. ಅಗೇನ್ ಆ್ಯನ್ ಐಕಾನಿಕ್ ಪ್ಲೇಸ್. ಮೈಸೂರು ಜನರಿಗೆ ಈಸಿಯಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಒಂದು ಸುಬ್ಬು ಫುಲ್ ಬ್ಯುಸಿ ಇದ್ದ. ಫೈನಲಿ ಟೈಮ್ ಸಿಕ್ತು ಅವನಿಗೆ. ಪಾಪ ಅವ್ನು ಟೈಮ್ ಮಾಡಿಕೊಂಡು ಬಂದು ನಮ್ಮನ್ನ ಮೀಟ್ ಮಾಡಿ ತಿಂಡಿ ತಿನ್ನೋಕ್ಕೆ ಬಂದಿದ್ದೆ ನಮ್ಮ ಜೊತೆ. ಯಾವ ಜಾಗ ಅಂತ ಗೊತ್ತಾಗಿದೆ ಅನ್ಕೋತೀನಿ ನಾನು. ಬಟ್ ಎನಿವೇ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಮಸಾಲೆ ದೋಸೆನ ನಾವು. ನೀವೇನೇ ಹೇಳಿ, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಸ್ ಆರ್ ದ ಬೆಸ್ಟ್. ಇಡ್ಲಿ ದೋಸೆ ಎಷ್ಟು ಹೆಲ್ದಿಯಾಗಿರುತ್ತೆ, ಅಷ್ಟೇ ಲೈಟ್ ಫೀಲ್ ಆಗುತ್ತೆ, ಅಷ್ಟೇ ಶಕ್ತಿ ಕೂಡ ಕೊಡುತ್ತೆ. ಹೇಗೆ 1.5 ದಿನ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ಮೈಸೂರಲ್ಲಿ. ಬಟ್ ಇಟ್ ವಾಸ್ ಅ ಕ್ವಿಕ್ ಸ್ಟಾಪ್ ಆ್ಯಂಡ್ ತುಂಬ ಒಂದು ಲೈಟ್ ರಿಫ್ರೆಶ್ಮೆಂಟ್ ಖಂಡಿತ ಆಯಿತು. ಬ್ಯಾಕ್ ಟು ಬೆಂಗಳೂರು ಇವಾಗ. ಅಗೇನ್ ವರ್ಕ್ ಎಲ್ಲ ಇದೆ. ಆ್ಯಂಡ್ ಗೆಸ್ ವಾಟ್, ಆ ಹೋಟೆಲಲ್ಲಿದ್ದಾಗ ಇಟ್ ವಾಸ್ ಕರೆಕ್ಟ್ 11. ಇಲ್ಲಂತೂ ಮಳೆ ನಿಲ್ತಾ ಇಲ್ಲ ಮೈಸೂರಲ್ಲಿ. ಒಳ್ಳೆ ಸಂಜೆ ಬಂದರೆ ಸಂಜೆ ಮಾತ್ರ ಬರೋದಿಲ್ಲ, ಬೆಳಗ್ಗೆ ಶುರು ಆದರೆ ಎಲ್ಲೂ ಹೋಗೋದಿಲ್ಲ. ಏನು ಮಾಡೋದು, ನಾವು ಬರೀ 2 ವೀಲರ್ ಬಂದಿದ್ದೀವಿ. ತಿಂಡಿ ತಿಂದಮೇಲೆ ಇನ್ನೇನು ಅಷ್ಟು ಕೆಲಸ ಇರಲಿಲ್ಲ. ನಾವು ಮೈಸೂರಿಂದ ಹೊರಟ್ವಿ ಆ್ಯಕ್ಚುಲಿ ಬೆಂಗಳೂರಿಗೆ. ಒಳ್ಳೆ ವೆದರ್ ಇತ್ತು ಆ್ಯಂಡ್ ಫುಲ್ ಮಜಾ ಮಾಡಿಕೊಂಡು ಹಾಡು ಕೇಳಿಕೊಂಡು ಎಷ್ಟು ಬೇಗ ಬೆಂಗಳೂರು ರೀಚ್ ಆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಆ್ಯಂಡ್ ಗೆಸ್ ವಾಟ್, ನಾನು ಇವತ್ತೇ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದು. ಅಷ್ಟು ಬೇಗ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಈಗಲೇ, ಅರ್ಥ ಆಯ್ತಾ?